ಗಂಡ ಮನೆ ಮಗ ಅನ್ಕೊಂಡಿದ್ದಾರೆ ಜನ. ಅದನ್ನು ಅದ್ರ ಪರ ಇರಿ, ಹಿಂಗೆಲ್ಲ ಆಡಬೇಡಿ, ಚಿಲ್ಲರೆ ರಾಜಕಾರಣ ಮಾಡಬೇಡಿ, ಇದು ಒಳ್ಳೆಯದಲ್ಲ. ಸರ್ಕಾರ ತ್ವರಿತವಾಗಿ ಕ್ರಮಗಳನ್ನ ಜರುಗಿಸಿದೆ. ಇದು ಅನಾಹುತ ಆಗಿದೆ, ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಆಗೋಗಿದೆ. ಆಮೇಲೆ ಇನ್ನೊಂದು ವಿಷಯ, ಇವರು ಹಿಂಗಾಗಿದೆ ಅದಕ್ಕೆಲ್ಲ ಸರ್ಕಾರ ಹೊಣೆ ಅಂದ್ರಲ್ಲ, ಇವತ್ತು ಹಾರಾಡ್ತಿದ್ದಾರಲ್ಲ ಸರ್ಕಾರ ತಪ್ಪು ಅಂತ. ಡಿ ಕೆ ಶಿವಕುಮಾರ್ ಅವರು ಗೆದ್ದ ಮಾರನೇ ದಿವಸದಿಂದ ಬೆಳಗ್ಗೆಯಿಂದನೇ ಹೇಳೋಕ್ಕೆ ಶುರು ಮಾಡಿದ್ರು. ಮಾಧ್ಯಮದಲ್ಲೆಲ್ಲ ಬಂತು, ಮಾಧ್ಯಮ ಎಲ್ಲರೂ ನೋಡ್ತಾರೆ ಈ ವಿಷಯಗಳಲ್ಲಿ ಆಸಕ್ತಿ ಇರೋ ಜನಗಳು, ಕನ್ನಡಿಗರು. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಜೊತೆ ನಾನು ಮಾತಾಡಿ ಸೆಲೆಬ್ರೇಷನ್ ಮಾಡೋದ್ರ ಬಗ್ಗೆ ನಾನೊಂದು ತೀರ್ಮಾನ ತೊಗೋತೀನಿ ಅಂತ ಹೇಳಿದರು. ಅವಾಗ ಹೇಳ್ಬೋದಿತ್ತಲ್ಲ, ಬೇಡ್ರಿ ಡಿ ಕೆ ಸಾಹೇಬ್ರೆ, ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರ ನೀವು ಹಿಂಗೆ ಮಾಡಬೇಡ್ರಿ, ಗಲಾಟೆ ಮಾಡ್ಬೋದಿತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ರೈಸ್ ಮಾಡ್ಬೋದಾಗಿತ್ತಲ್ಲ. ಹಿಂಗೆ ಆಗ್ಬಿಡುತ್ತೆ, RCB ಫ್ಯಾನ್ಸ್ ಎಲ್ಲ ಬಂದ್ಬಿಡೆ, ಹಿಂಗೆ ನೂಕ್ಲಾಗಿ ಈ ಥರ ಎಲ್ಲ ಆಗುತ್ತೆ, ಈ ಥರ ಏನು ಬೈತಿದ್ದೀರಲ್ಲ, ಹಿಂಗಾಗುತ್ತೆ, ನೀವು ಫ್ಯೂಚರ್ ಅವರಲ್ವಾ, ಹಿಂಗೆ ಊಹಿಸಿ ಹೇಳ್ಬೋದಿತ್ತಲ್ಲ. ಯಾಕೆ ಗಲಾಟೆ ಮಾಡಲಿಲ್ಲ ಆಗ? ಯಾಕೆ ಎಲ್ಲೋಗಿತ್ತು? ಬಾಯಿಗೆ ಬೀಗ ಹಾಕೊಂಡಿದ್ರಾ? ಸುಮ್ಮನಿದ್ರಿ ಸಂಜೆವರೆಗೂ. ಏನು ನಡಿ ಬೆಳಗ್ಗೆ ಎಲ್ಲ ಮಾಧ್ಯಮ ಅದನ್ನೇ ತೋರಿಸ್ತಾ ಇದ್ರು. ಬರ್ತಾ ಇದೆ RCB ತಂಡ, ಹೊಟ್ಟಿದೆ ಅಹಮದಾಬಾದಿಂದ, ಸೆಲೆಬ್ರೇಷನ್ ಹಿಂಗೆ ಇದೇ ಮಾಧ್ಯಮದವರು ಹೋಗಿತಾ ಇದ್ದೆ. ಪ್ರಜ್ಞೆ ಇವೆ, ಸಾಮಾಜಿಕ ಜವಾಬ್ದಾರಿ ಇಲ್ವೇ? ಹೋಗಿತ್ತು. ರಂಗನಾಥ್ ಭಾರದ್ವಾಜ್ ಕಿರ್ಚಾಡ್ತಾ ಇದ್ದಾರೆ. ಇನ್ನು ಯಾರ್ಯಾರು ಕಿರ್ಚಾಡ್ತಾ ಇದ್ದಾರೆ ನನಗೆ ಗಮನಿಸಿಲ್ಲ. ಬೆಳಗ್ಗೆ ನೋಡಿದೆ, ಇವತ್ತು ಬೆಳಗ್ಗೆ ಹೊರಾಡ್ತಾ ಇದ್ರು ರಂಗನಾಥ್ ಭಾರದ್ವಾಜ್, TV9 ಅವರು. ಹಂಗ ನಮ್ಮ ಪಬ್ಲಿಕ್ TV ಅವರು ಹೇಳ್ಬೋದಿತ್ತಲ್ಲಪ್ಪ, ನೀವು ಇದ್ರಲ್ವಾ ಕೂತಿರಿ ಎಸ್ ಆಫೀಸಲ್ಲಿ, ಹಿಂಗೆ ಊಹಿಸ್ಕೊಂಡು ಹೇಳ್ಬೋದಿತ್ತಲ್ಲ. ಫೋನ್ ರಂಗನಾಥ್ ಭಾರದ್ವಾಜು ರಂಗಣ್ಣ ಫೋನಲ್ಲೇ ಸಿಗ್ತಾರೆ. CMಗೆಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್, ಮಿನಿಸ್ಟ್ರಿ ಎಲ್ಲ ಫೋನ್ ಹಚ್ಚರು ಎತ್ತುತ್ತಾರೆ. ನಮ್ಗೆ ಅವ್ರು ಮಾತಾಡಿ ಯಾರಪ್ಪ ನೀನು ಅಂತ ಹೇಳ್ತಾರೆ. ಅವ್ರು ಹಂಗಲ್ವಾ ಫೇಮಸ್, ಹೇಳ್ಬೋದಿತ್ತಲ್ಲ, ತಲೆ ಕೊಡ್ಬೋದಿತ್ತಲ್ಲ, ರೀ ಮಾಡಬೇಡಿ ಸರ್, ಹಿಂಗೆಲ್ಲ ಆಗುತ್ತೆ ಮಾಡಬೇಡಿ ಅಂತ ಹೇಳಿ 11 ಜನರ ಜೀವ ಕಾಪಾಡ್ಬೋದಿತ್ತಲ್ಲ, ಮಾಡ್ಬೋದಿತ್ತಲ್ಲ. ಯಾಕೆ ಮಾಡಲಿಲ್ಲ? ಹಾಂ, ಈಗ ಸೆಲೆಬ್ರೇಷನ್ ಮಾಡಿದ್ದು ಸಕ್ಸಸ್ಫುಲ್ ಆಗಿದ್ರೆ ಅದಕ್ಕೂ ಒಂದು ಕೌಂಟ್ರು. ಆಲ್ರೆಡಿ ಬೈತಾವ್ರೆ, ಪ್ಯೂರ್ ಸ್ಟಂಟ್ ಅಂತೆ. ಏನು ಪ್ಯೂರ್ ಸ್ಟಂಟು? ತಂಡದ ಪರ ಮಾಡಿದ್ರೆ ಸೆಲೆಬ್ರೇಷನ್ ಪ್ಯೂರ್ ಸ್ಟಂಟ್ ಹಿಂಗಾಗುತ್ತೆ? ಯಾವ ಹೆಂಗಲ್ಲಾಗುತ್ತೆ? ಮೋದಿ ಹೇಳಿದ್ರೆ ಪ್ಯೂರ್ ಸ್ಟಂಟ್ ಆಗಲ್ಲ. ಮೋದಿ ರೋಡಲ್ಲಿ ರಸ್ತೆ ಜನರನ್ನೆಲ್ಲ ನಿಲ್ಸ್ಕೊಂಡು ಕೈ ಬಿಡಿಸ್ಕೋದ್ರೆ ಪ್ಯೂರ್ ಸ್ಟಂಟ್ ಆಗಲ್ಲ. ಸಮುದ್ರದ ಒಳಗಡೆ ಇಳಿದುಬಿಟ್ಟು ಕ್ಯಾಮ್ರಾ ತೊಗೊಂಡೋದ್ರೆ ಪ್ಯೂರ್ ಸ್ಟಂಟ್ ಆಗಲ್ಲ. ನಾವು ನಮ್ಮ ತಂಡ ಗೆದ್ದಿರೋ ಸೆಲೆಬ್ರೇಷನ್ ಮಾಡಿದ್ರೆ ಪ್ಯೂರ್ ಸ್ಟಂಟ್ ಅಂತೆ. ಹಾ, ಎಂದು ಮಹಾನ್ ಭಾವರು ನಮ್ಮ ಸಹೋದರ ಸಹೋದರಿ ಕನ್ನಡಿಗರಿದ್ದಾರೆ ಕೆಲವರು. ಡೈಲಾಗ್ಗಳು ಕೇಳಬೇಕು, ಕರೆಕ್ಟಾಗಿ ಮಾತಾಡ್ರಿ ಸ್ವಾಮಿ. ಈ ದುಃಖ ಎಲ್ಲರಿಗೂ ದುಃಖ ಇದೆ, ನಮಗಷ್ಟೇ ಹೊರಗಡೆಯವ್ರಿಗೂ ದುಃಖ ಇದೆ. ಯಾರು ಇದನ್ನು ಒಪ್ಪಲ್ಲ, ಯಾವುದೇ ಒಳ್ಳೆ ಮನಸ್ಸಿರೋ ಮನುಷ್ಯ ಯಾರೂ ಒಪ್ಪಲ್ಲ. ಸೊ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕನ್ನಡಿಗರ ಜೊತೆ, ಕರ್ನಾಟಕ ಜೊತೆ ಇರಬೇಕು, ನೀವು ಎಲ್ಲರೂ ಇರಬೇಕು. ಸಂಕಷ್ಟದ ಪರಿಸ್ಥಿತಿ ರಾಜ್ಯದ್ದು, ರಾಜ್ಯದಿದು. 11 ಜನ ಸೇರಿದವರು ಕಾಂಗ್ರೆಸ್ಗೆಲ್ಲ, ಕನ್ನಡಿಗರಿಗೆ ಸೇರಿದ್ದು ಆಸ್ತಿಯವರು. ಪಾಪ ನಮ್ಮನೆ ಮಕ್ಕಳಿದ್ದಂಗೆ. ನಾವು ಇಂಥ ಪರಿಸ್ಥಿತಿ ಜೊತೆ ನಿಲ್ಲಬೇಕು. ಅವ್ರ ಕಷ್ಟ ನೋವುನ ಕಣ್ಣೀರು ಬರೋ ಕೆಲಸ ಆಗಬೇಕು. ಅದು ಬಿಟ್ಬಿಟ್ಟು ಕಿತ್ತಾಡೋದಲ್ಲ. ಪಹಲ್ಗಾಮ್ ದಾಳಿ ಆದಾಗ ಕಾಂಗ್ರೆಸ್ ಪಕ್ಷ ದೇಶದ ಜೊತೆ ನಿಂತಿತ್ತು. ಇದೇ ಮೋದಿ, ಇದೇ BJP ಸರ್ಕಾರದ ಜೊತೆ ನಿಂತಿತ್ತು. ಏನು ನಾವು ಮಾತಾಡಲಿಲ್ಲ. ನಾನು ಟೀಕೆ ಮಾಡಿದ್ರು ಪಕ್ಷದ ನೇತರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಒಂದೇ ಒಂದು ದೇಶದ ಪರ ನಿಂತರು, ಸರ್ಕಾರದ ಪರ ನಿಂತರು. ಒಂದೇ ಒಂದು ಆಕ್ಷನ್ ರೈಸ್ ಮಾಡಲಿಲ್ಲ. ಟೈಮಲ್ಲಿ ಸರ್ಕಾರ ಜರುಗಿಸುತ್ತೆ, ಪಾಕಿಸ್ತಾನದ ವಿಷಯಕ್ಕೆ ಅವ್ರಿಗೇನು ಆ್ಯಕ್ಷನ್ ತೊಗೊಳ್ತದೆ, ನಾವು ಇದೀವಿ ಜೊತೆಲಿ ಅಂತ ಹೇಳಿದ್ರು. ಇವತ್ತು ಹೇಳಿದ್ರಾ ನೀವು? ಕೃತಜ್ಞತೆ ಇದೆಯೇನ್ರಿ? ರಾಜ್ಯ BJP ಮಹಾಘನತೆ ನಾಯಕರೇ, ಜ್ಞಾನ ಇರಬೇಕು. ರಾಜಕಾರಣ ಜನರಿಗೋಸ್ಕರ ಮಾಡಬೇಕು, ನಿಮಗೋಸ್ಕರ. ನಿಮ್ಮ ಅಧಿಕಾರದ ಲಾಲಸೆ, ಅಧಿಕಾರದ ದುರಾಸೆಗೆ ರಾಜ್ಯದ ಜನರ ಶಕ್ತಿಯನ್ನು ಬಲಿ ಕೊಡಬೇಡಿ. ಮಾತಾಡೋಕ್ಕೆ ಮುಂಚೆ ಎಚ್ಚರವಾಗಿ ಮಾತಾಡೋಕ್ಕೆ ಮುಂಚೆ 10 ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಕನ್ನಡಿಗರು, ಭಾರತೀಯರಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ ನಮ್ಮ ಹಿರೀಕರು. ನೋಡಪ್ಪ, ಆಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತು. ಮಾತಾಡಿದ್ರೆ ಮಾತು ಮನೆ ಕೆಡಿಸ್ತು, ಅದಿನ್ನೂ ಇದ್ದೇ ಬೇಡ ಅದು. ಓಕೆ, ಮಾತಾಡೋದು ವಾಪಸ್ ಬರಲ್ಲ. ಅದಕ್ಕೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಒಡೆದೋಗಿರೋ ಗಾಜು ಅದನ್ನು ಸೇರ್ಸೋಕ್ಕೆ ಬರೋಲ್ಲ, ಮಾತಾಡಿದ್ದನ್ನು ಮತ್ತೆ ವಾಪಸ್ ತಗೊಳಕ್ಕೆ ಬರೋಲ್ಲ. ಆದ್ದರಿಂದ ಮಾತಾಡೋಕ್ಕೆ ಮುಂಚೆ 10 ಬಾರಿ ಯೋಚನೆ ಮಾಡಿ ಕರೆಕ್ಟಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಹಾಗೆ ಯೋಚನೆ ಮಾಡಿ ಮಾತಾಡಿ. ವಿರೋಧ ಪಕ್ಷದವರೇ, ಕಾಂಗ್ರೆಸ್ ದ್ವೇಷಿಸುವವರೇ, ಎಚ್ಚರಿಕೆಯಿಂದ ಮಾತಾಡಿ. ಧನ್ಯವಾದಗಳು ಸ್ನೇಹಿತರೆ.